ಪ್ರಧಾನಿ ಸ್ವಾಗತಕ್ಕೆ ಕೃಷ್ಣನಗರಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಜನರು ಕಿಕ್ಕಿರಿದು ತುಂಬಿರುವಂಥದ್ದು. ರಸ್ತೆಯ ಇಕ್ಕೆಲಗಳಲ್ಲೂ ಸಹ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಈಗಾಗಲೇ ಇದ್ದಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಲಕ್ಷಕಂಠ ಭಗವದ್ಗೀತೆ ಪಠಣ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ವಿಶೇಷವಾದಂತಹ ವಿಮಾನದ ಮೂಲಕವಾಗಿ ಈಗಾಗಲೇ ಮಂಗಳೂರಿಗೆ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಸೇನಾ ಹೆಲಿಕಾಪ್ಟರ್ ಮೂಲಕವಾಗಿ ಅಲ್ಲಿಂದ ಪ್ರಯಾಣವನ್ನು ಬೆಳೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಾ ನೀವು. ಆ ಒಂದು ಸೇನೆಯ ಹೆಲಿಕಾಪ್ಟರ್ ಮೂಲಕವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮಂಗಳೂರಿನಿಂದ ಉಡುಪಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಪ್ರಧಾನಿ ಅವರು ಸಂಚಾರ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಮಂಗಳೂರಿಂದ ಉಡುಪಿಗೆ. ಇವತ್ತು ಬೆಳಗ್ಗೆ ದೆಹಲಿಯಿಂದ 7:25 ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಿಂದ ಮಂಗಳೂರಿಗೆ ಆಗಮಿಸ್ತಾರೆ. ಅದಾದ ಮೇಲೆ ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕವಾಗಿ ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬಹುತೇಕ 10:55 11:10 ಒಳಗಾಗಿ ಉಡುಪಿಗೆ ತಲುಪ್ತಾರೆ. ಅದಾದ ಮೇಲೆ ಅಲ್ಲಿ ಲಕ್ಷಗೀತ ಪಠಣ, ಲಕ್ಷಕಂಠ ಭಗವದ್ಗೀತೆ ಪಾರಾಯಣ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಒಟ್ಟು 2 ಕಿಲೋಮೀಟರ್ಗಳ ದೂರದವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋವನ್ನು ನಡೆಸ್ತಾರೆ. ಅದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಉಡುಪಿಯ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಮೋದಿ ಅಭಿಮಾನಿಗಳ ಮನದಾಳದ ಮಾತು. ಬಹಳಷ್ಟು ಜನ ಮೋದಿಯನ್ನ ಯಾವ ಕ್ಷಣದಲ್ಲಿ ನಾವು ಕಣ್ತುಂಬಿಕೊಳ್ತೇವೋ, ಅವ್ರನ್ನ ಯಾವಾಗ ಅವ್ರು ನಮ್ಮ ಕಡೆ ಯಾವಾಗ ಕೈ ಬೀಸ್ತಾರೋ ಅನ್ನುವಂಥ ಬಹಳಷ್ಟು ಉತ್ಸಾಹದಲ್ಲಿ ಇರುವಂಥದ್ದು. ಸದ್ಯ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಸ್ಟ್ ಉಡುಪಿ. ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಆಗುವಂತಹ ಕಾರಣಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕಡೆಗೆ ಈಗಾಗಲೇ ಬಹಳಷ್ಟು ಸಹಸ್ರಾರು ಮಹಿಳೆಯರಿಂದ ಸುಮಾರು 18,000 ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆಳಗ್ಗೆಯಿಂದನೇ ಮಂತ್ರ ಪಠಣವನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆಯ ಪಠಣವನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಭಗವದ್ಗೀತೆ ಒಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ಕೆಲ ವರ್ಷಗಳಿಂದ, ಸುಮಾರು 2 ರಿಂದ 3 ವರ್ಷಗಳಿಂದ ದೇಶಾದ್ಯಂತ ಎಲ್ಲ ಭಕ್ತಾದಿಗಳನ್ನು ಭೇಟಿ ಮಾಡಿ ಉಡುಪಿ ಮಠದ ಶ್ರೀಗಳು ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಬರೆಯೋದಕ್ಕೆ ಅವಕಾಶವನ್ನು ಕೊಟ್ಟು ಆ ಪುಸ್ತಕವನ್ನು ಮಠಕ್ಕೆ ತಲುಪಿಸುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಅದಕ್ಕೆ ಸಮಾರೋಪ ಸಮಾರಂಭವನ್ನು ಇಟ್ಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ದೆಹಲಿಯಿಂದ ಉಡುಪಿಗೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಉಡುಪಿಯಲ್ಲಿ. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಎಂಟ್ರಿ ಆಗ್ತಾರೆ, ಒಟ್ಟು 3 ಸ್ಥಳಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತ ಮಾಡೋದಕ್ಕೆ ವಿಶೇಷವಾದಂತಹ ವೇದಿಕೆಯನ್ನು ಕಲ್ಪಿಸಲಾಗಿದೆ. ಬಂದ್ರೆ ತುಂಬಾ ಖುಷಿ, ನಮಗೆ ತುಂಬಾ ಸಂತೋಷ. ನಾವು ಕುಂದಾಪುರದಿಂದ ಬಂದಿದ್ದು, ನಂದು 9:30 ಆಗಿ ಬಂದಿದ್ದು ಇಲ್ಲಿ.
ಹೌದಪ್ಪ, ಕಾಯ್ತಾ ಇದ್ದೀವಿ ನಾವು, ಅವರನ್ನೇ ಕಾಣೋಗೋಸ್ಕರ ಬಂದಿದ್ದು. ಹಾಗೆ ಅಂತ ಎಷ್ಟು ಯಾವತ್ತು ನಮ್ಗೆ ಗೊತ್ತಾಯ್ತು ಅವ್ರು ಬರ್ತಾರಂತ, ಅವತ್ತಿಂದನೇ ಕಾಯ್ತಾ ಇದ್ದೀವಿ ಈ ದಿನಗೋಸ್ಕರ. ಯಾವಾಗ ಈ ದಿನ ಅಂತ ಕಾಯ್ತಾ ಇದ್ದೀವಿ. ತುಂಬ ದಿನ, ತುಂಬ ಖುಷಿ. ಒಂದ್ಸಲ ಅವ್ರನ್ನ ನೋಡ್ಬೇಕಂತೇಳಿ ಆಸೆ ಇತ್ತು. ಹೌದು, ಅಷ್ಟೇ. ತುಂಬ ಖುಷಿ. ನಾನು ಬರಲಿಕ್ಕೆ ಅವಳೇ ಕಾರಣ. ಕುಂದಾಪುರದಿಂದ. ಹೌದು, ಹಾಂ, ಒಟ್ಟಿಗೆ ಬಂದದ್ದು ಬಸ್ಸಿಗೆ. ಹಾಂ, ತುಂಬ ಖುಷಿ. ಹೌದೌದೌದೌದು, ಹೌದೌದು. ಹಾಂ, ಎಲ್ಲ ಟಿ ವಿಯಲ್ಲಿ ನೋಡ್ತಿತ್ತು, ಈಗ ಲೈವಲ್ಲಿ ನೋಡ್ಬೋದಲ್ಲ, ಅದಕ್ಕೆ ತುಂಬ ಖುಷಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಕರಾವಳಿ ಭಾಗದ ಬಹಳಷ್ಟು ಜನ ಮಹಿಳೆಯರು ಪ್ರಧಾನಿ ಅವರನ್ನ ನೋಡೋ ಸಲುವಾಗಿ ಈಗಾಗಲೇ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತುಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯ ಆಗಮನಕ್ಕಾಗಿ ಮತ್ತೆ ಅವರನ್ನ ಸ್ವಾಗತ ಮಾಡೋಕ್ಕಾಗಿ. ಮತ್ತೊಂದು ಕಡೆಗೆ ಶಂಖನಾದವನ್ನ ಮೊಳಗಿಸುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಒಟ್ಟು 3 ಕಡೆಗೆ ವೇದಿಕೆಯನ್ನು ನಿರ್ಮಾಣವನ್ನ ಮಾಡಲಾಗಿದೆ. ಆ ವೇದಿಕೆಯಲ್ಲಿ ಕರಾವಳಿ ಭಾಗದ ಸೊಗಡನ್ನ ಬಿಂಬಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಹುಲಿವೇಷ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅದರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿರುವಂತಹ ಕಲೆಗಳನ್ನ ಪ್ರಸ್ತುತಿಪಡಿಸುವಂತಹ ಕೆಲಸವನ್ನ ಆ ಒಂದು ವೇದಿಕೆಗಳಲ್ಲಿ ಮಾಡಲಾಗ್ತಾ ಇದೆ.